ತುಮಕೂರು ನಗರದ ಬೆಸ್ಕಾಂ ಇಂಜಿನಿಯರಿಂಗ್ ಕಚೇರಿಯ ಆವರಣದಲ್ಲಿ ಮಲ ಹೊರುವ ಅಮಾನವೀಯ ಪದ್ಧತಿ ಇಂದಿಗೂ ಆಚರಣೆಯಲ್ಲಿರುವುದು ಬೆಳಕಿಗೆ ಬಂದಿದ್ದು, ಈ ಘಟನೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವರಕುಮಾರ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಲಿತರ ಉದ್ಧಾರ ಮತ್ತು ಕಲ್ಯಾಣದ ಬಗ್ಗೆ ದೊಡ್ಡ ಮಾತುಗಳನ್ನಾಡುವ ಜನಪ್ರತಿನಿಧಿಗಳು ಇಂತಹ ಘಟನೆ ನಡೆದಾಗ ಮೌನವಾಗಿರುವುದು ಖಂಡನೀಯ ಎಂದು ಕಿಡಿಕಾರಿದ ಅವರು, ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಇಂತಹ ಹೀನ ಕೃತ್ಯ ನಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಕಿಡಿಕಾರಿದ್ದಾರೆ. ಕೂಡಲೇ ಈ ಅಮಾನವೀಯ ಕೃತ್ಯಕ್ಕೆ ಕಾರಣರಾದ ಅಧಿಕಾರಿಗಳನ್ನ ಅಮಾನತುಗೊಳಿಸುವುದಲ್ಲದೆ ಅವರನ್ನ ಸೇವೆಯಿಂದಲೇ ವಜಾಗೊಳಿಸಬೇಕು ಎಂದು ದಂಡಿನ ಶಿವರಕುಮಾರ್ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಏಹೆ ಕೃತ್ಯವನ್ನು ಮಾಡಿಸಿದ್ದಾರೆ. ಇಂಥ ಏಹೆ ಕೃತ್ಯವನ್ನು ಮಾಡಿಸಿರೋದು ಖಂಡನೀಯ. ಇದರ ಬಗ್ಗೆ ನಮ್ಮ ರಾಜಕೀಯದ ಯಾವುದೇ ಮುಖಂಡರಾಗಲಿ ಅಧಿಕಾರಿಗಳಾಗಲಿ ಇದುವರೆಗೂ ಮಾತಾಡಿಲ್ಲ. ಇದು ಯಾವ ಥರ ಅನ್ನೋದಂದರೆ, ದಲಿತರಿಗೆ ಏನೇ ಆದರೂ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದ್ದು ಒಂದು ಪ್ರಶ್ನೆ ಮೂಡುತ್ತೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾತಾಡದಲ್ಲಿರೋದು ನಮಗೆ ಭಾಳ, ಅದರಲ್ಲೂ ದಲಿತ ಉಪಮುಖ್ಯಮಂತ್ರಿಯಾಗಿ ಈ ವಿಚಾರವನ್ನು ಎತ್ತದಲ್ಲೇ ಇರೋದು ಭಾಳ ನೋವಿನ ಸಂಗತಿ. ಈ ದಲಿತರು ಇವುಗಳು ಪೌರ ಕಾರ್ಮಿಕ ಕೆಲಸ ಮಾಡಬೇಕು, ಇಂಥ ಮಲ ಎತ್ತುವಂಥ ಕೆಲಸ ಮಾಡಬೇಕು. ಇನ್ನು ಮಿಕ್ಕಿದಂಥ ಮೇಲ್ವರ್ಗದ ಜಾತಿಗಳಿಗೆ ಅವ್ರಿಗೆ ಮೇಲ್ವರ್ಗದ ಕೆಲಸಗಳು, ಮೇಲ್ವರ್ಗದ ಅಧಿಕಾರ ಬೇಕು.